ಸರ್ಕಾರಿ ಜಾಗ ಆಯಿತು, ಸರ್ಕಾರಿ ನೌಕರರಾಯಿತು. ಆರ್ಎಸ್ಎಸ್ನ ದೊಣ್ಣೆ ಮೇಲೆ ಬಿತ್ತ ಸರ್ಕಾರದ ಕಣ್ಣು ಅನ್ನುವಂತಹ ಪ್ರಶ್ನೆ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ದೊಣ್ಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಈ ಮೂಲಕ ರಾಜ್ಯದಲ್ಲಿ ಸಂಘ ವರ್ಸಸ್ ಸರ್ಕಾರದ ಜಟಪಟಿ ಜೋರಾಗುತ್ತಾ ಅನ್ನುವಂತಹ ಪ್ರಶ್ನೆ. ಆರ್ಎಸ್ಎಸ್ ವರ್ಸಸ್ ಸರ್ಕಾರ ಸಂಘರ್ಷ. ಅಕ್ಟೋಬರ್ 30 ಕೋರ್ಟ್ ವಿಚಾರಣೆಗೂ ಮುನ್ನವೇ ಸರ್ಕಾರ ಮಹತ್ವದ ತೀರ್ಮಾನ ಸಾಧ್ಯತೆ. ಸಾರ್ವಜನಿಕ ಸ್ಥಳಗಳು, ಸರ್ಕಾರಿ ಕಟ್ಟಡದ ಆವರಣ, ರಸ್ತೆಗಳಲ್ಲಿ ದೊಣ್ಣೆ ಹಿಡಿದು ಪಥಸಂಚಲನ ಮಾಡಬಾರದು ಎಂಬ ನಿಯಮ ಜಾರಿ ಸಾಧ್ಯತೆ. ದೊಣ್ಣೆಯನ್ನ ಹಿಡಿಯಬಾರದೆಂಬ ಹೊಸ ರೂಲ್ಸ್ಗೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಿದೆ. ಗುರುವಾರದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಪ್ಪಿಗೆ ಸಿಗುತ್ತಾ? ಕುತೂಹಲ ಕೆರಳಿಸಿದೆ ರಾಜ್ಯ ಸಚಿವ ಸಂಪುಟದ ಸಭೆ. ಆರ್ಎಸ್ಎಸ್ ವರ್ಸಸ್ ಸರ್ಕಾರದ ಸಂಘರ್ಷ ಈ ಮೂಲಕ ಮತ್ತಷ್ಟು ತಾರಕಕ್ಕೇರುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಪ್ರತಿ ಗುರುವಾರವೂ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ. ಮುಂದಿನ ಗುರುವಾರ ಮತ್ತೊಂದು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಆರ್ಎಸ್ಎಸ್ನ ದೊಣ್ಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ. ಈಗಾಗಲೇ ಸರ್ಕಾರಿ ಜಾಗದಲ್ಲಿ ಪರೇಡನ್ನು ನಡೆಸುವುದಕ್ಕೆ ಪರ್ಮಿಷನ್ ಕಂಪಲ್ಸರಿ ಅಂಥೇಳಿ ಪರೋಕ್ಷವಾಗಿ ಮೂಗುದಾರ ಹಾಕುವಂತಹ ಕೆಲಸ ಆಗಿತ್ತು. ಯಾರಾದರೂ ಸರ್ಕಾರಿ ನೌಕರರು ಆರ್ಎಸ್ಎಸ್ನ ಪರೇಡ್ನಲ್ಲಿ ಭಾಗಿಯಾಗಿದ್ರೆ ಅಂಥವರ ತಲೆದಂಡಕ್ಕೂ ಕೂಡ ಮುಂದಾಗುವ ಮೂಲಕ ಆರ್ಎಸ್ಎಸ್ಗೆ ಅಂಕುಶ ಹಾಕುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿತ್ತು. ಈಗ ಆರ್ಎಸ್ಎಸ್ನ ವಿಚಾರದಲ್ಲಿ ಮತ್ತೊಂದು ಹೆಜ್ಜೆಯನ್ನು ಮುಂದಿಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ. ದೊಣ್ಣೆ ಹಿಡಿಬಾರದು ಎಂಬಂತಹ ಹೊಸ ರೂಲ್ಸ್ಗೆ ಸರ್ಕಾರ ರೆಡಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಮುಂದಿನ ಗುರುವಾರ ನಡೆಯುವಂತಹ ಕ್ಯಾಬಿನೆಟ್ ಮೀಟಿಂಗ್ ಕುತೂಹಲವನ್ನು ಕೆರಳಿಸ್ತಾ ಇದೆ. ಇಲ್ಲಿಯವರೆಗೂ ಆರ್ಎಸ್ಎಸ್ ವಿಚಾರದಲ್ಲಿ ಪರೋಕ್ಷವಾಗಿ ಲಗಾಮ್ ಹಾಕ್ತಾ ಇದ್ದಂತಹ ಸರ್ಕಾರ ಈಗ ನೇರವಾಗಿ ಅಖಾಡಕ್ಕಿಳಿಯುತ್ತಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಸಾರ್ವಜನಿಕ ಸ್ಥಳಗಳು, ಸಾರ್ವಜನಿಕ ಜಾಗದಲ್ಲಿ ದೊಣ್ಣೆಯನ್ನ ಹಿಡಿದು ಪರೇಡ್ ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನುವಂತಹ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವುದಕ್ಕೆ, ಆ ರೀತಿಯ ಒಂದು ನಿಯಮವನ್ನು ತರುವುದಕ್ಕೆ ರಾಜ್ಯ ಸರ್ಕಾರ ಚಿಂತಿಸಿದೆಯಂತೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಲಾಗುತ್ತಂತೆ. ಅಲ್ಲಿ ಯಾವ ರೀತಿಯ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಈ ಮೂಲಕ ಶತಾಯ ಗತಾಯ ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಅಂಕುಶ ಹಾಕಬೇಕು ಅಂಥೇಳಿ ಏನು ನಿರ್ಧಾರವನ್ನು ಮಾಡಿದೆಯೋ ಅದನ್ನು ಮತ್ತಷ್ಟು ಬಲಪಡಿಸುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಹೆಜ್ಜೆ ಮುಂದಿಟ್ಟಂತೆ ಕಾಣಿಸ್ತಾ ಇದೆ. ತುಂಬ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ರಾಜ್ಯ ಸರ್ಕಾರದ ಈ ನಡೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಈಗ ಸರ್ಕಾರಿ ಜಾಗ ಆಯಿತು, ಸರ್ಕಾರಿ ನೌಕರರು ಆರ್ಎಸ್ಎಸ್ನಲ್ಲಿ ಯಾರ್ಯಾರು ಪರೇಡ್ನಲ್ಲಿ ಭಾಗಿಯಾಗ್ತಾ ಇದ್ದಾರೋ ಅಂಥವರನ್ನು ಕೂಡ ಟಾರ್ಗೆಟ್ ಮಾಡಿದ್ದಾಯಿತು. ಈಗ ರಾಜ್ಯ ಸರ್ಕಾರದ ಕಣ್ಣು ಆರ್ಎಸ್ಎಸ್ನ ದೊಣ್ಣೆ ಮೇಲೆ ಬಿದ್ದಂತೆ ಕಾಣಿಸ್ತಾ ಇದೆ. ಒಂದು ವೇಳೆ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇ ಆದರೆ ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ಸರ್ಕಾರದ ನಡುವಿನ ಜಟಾಪಟಿ ಮತ್ತಷ್ಟು ಜೋರಾಗುತ್ತಾ ಅಂಥೇಳಿ, ಜೊತೆಗೆ ಈ ನಿರ್ಧಾರದ ಹಿಂದಿನ ಲೆಕ್ಕಾಚಾರ ಏನಿದೆ ಸರ್ಕಾರದ್ದು ಅಂತ? ಪ್ರೇಮ್, ಆರ್ಎಸ್ಎಸ್ ಮತ್ತು ಸರ್ಕಾರದ ನಡುವೆ ಸಂಘರ್ಷನೋ ಅಥವಾ ಪ್ರತಿಷ್ಠೆನೋ ಅಥವಾ ಸೈದ್ಧಾಂತಿಕ ಹೋರಾಟವೋ ಅಥವಾ ರಾಜಕೀಯ ಹೋರಾಟವೋ, ಈ ಬೇರೆ ಬೇರೆ ಲೆಕ್ಕಾಚಾರಗಳ ಬಗ್ಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆಂದರೆ ಈಗಾಗಲೇ ಸಂಘರ್ಷ ಶುರುವಾಗಿ ಹೋಗ್ಬಿಟ್ಟಿದೆ. ಅಂದರೆ ಪಥಸಂಚಲನಕ್ಕೆ ಅನುಮತಿಯನ್ನು ಕೊಡೋದಿಲ್ಲ ಅನ್ನೋದನ್ನ ಹೇಳೋದ್ರ ಮೂಲಕ ಸಂಘರ್ಷ ರೆಡಿ ಇದ್ದೇವೆ ನಾವು ಸಂಘರ್ಷಕ್ಕೆ ಅಂತ ಕೂಡ ರಾಜ್ಯ ಸರ್ಕಾರ ಒಂದು ಮೆಸೇಜನ್ನು ಪಾಸ್ ಮಾಡಿದೆ. ಜೊತೆಗೆ ಒಂದು ಸರ್ಕಾರಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಈಗ ಆಲ್ರೆಡಿ. ಅದಕ್ಕೂ ಮುನ್ನ ಎಲ್ಲ ಒಂದು ಕಡೆ ಬೇರೆ ಬೇರೆ ರೀತಿಯಲ್ಲಿ ಕೋರ್ಟ್ನಲ್ಲಿ ಅನುಮತಿ ಪಡೆಯುವಂಥ ಒಂದು ಬೇರೆ ಪ್ರಕ್ರಿಯೆಗಳೇನಿತ್ತು ಆ ಕಾನೂನು ಹೋರಾಟದಲ್ಲೂ ಕೂಡ ರಾಜ್ಯ ಸರ್ಕಾರ ಈಗಾಗಲೇ ಭಾಗವಹಿಸ್ತಾ ಇದೆ. ಮತ್ತು ಕಾನೂನು ಹೋರಾಟದಲ್ಲೂ ಕೂಡ ಈಗಾಗಲೇ ಎಲ್ಲ ಪ್ರಕ್ರಿಯೆಗಳನ್ನು ಮುಂದುವರಿಸ್ತಾ ಇದೆ. ಈ ನಡುವೆ ಎಲ್ಲ ಒಂದು ಕಡೆ ಆರ್ಎಸ್ಎಸ್ಗೆ ಸ್ಟ್ರೋಕ್ ಮೇಲೆ ಸ್ಟ್ರೋಕನ್ನು ಕೊಡಬೇಕು ಅಂತ ಹೇಳಿ ಈಗ ಎಲ್ಲ ಒಂದು ಕಡೆ ಆ ದೊಣ್ಣೆ ಹಿಡಿಯೋದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ರೂಲ್ಸನ್ನು ತರಬೇಕು ಜಾರಿಗೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ, ಚಿಂತನೆ ನಡೆದಿದೆ. ಹಾಗಾಗಿ ಮುಂದಿನ ಗುರುವಾರದ ಕ್ಯಾಬಿನೆಟ್ನಲ್ಲಿ ರಾಜ್ಯ ಸರ್ಕಾರದಿಂದ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಪಬ್ಲಿಕ್ ಟಿವಿಗೆ ಸಿಕ್ಕಿರ್ತಕ್ಕಂಥ ಸರ್ಕಾರದ ಮೂಲಗಳ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ಆ ಒಂದು ಸಬ್ಜೆಕ್ಟ್ ಏನಿದೆ ಆ ಸಬ್ಜೆಕ್ಟ್ನ ಅನ್ವಯ ಚರ್ಚೆ ಆಗುತ್ತೆ ಗುರುವಾರದ ಕ್ಯಾಬಿನೆಟ್ನಲ್ಲಿ. ಹಾಗಾಗಿ ಕೋರ್ಟು ಆ ಒಂದು ವಿಚಾರಣೆ ನಡೆಸೋದು ಮಧ್ಯಾಹ್ನ 2:30 ನಂತರ, ಕ್ಯಾಬಿನೆಟ್ ಇರ್ತಕ್ಕಂಥದ್ದು 12:30ಕ್ಕೆ. ಹಾಗಾಗಿ ತೀರ್ಮಾನ ಕೋರ್ಟ್ ವಿಚಾರಣೆ ಮುನ್ನವೇ ಕೂಡ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅಂದರೆ ಪ್ರಮುಖವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ, ಮೈದಾನ, ರಸ್ತೆಗಳಲ್ಲಿ, ಸರ್ಕಾರಿ ಕಟ್ಟಡಗಳು, ಆವರಣಗಳಲ್ಲೂ ಕೂಡ ದೊಣ್ಣೆ ಹಿಡಿದುಕೊಂಡು
ಈ ಪಥಸಂಚಲನ ಮಾಡೋದು ಬೇಡ, ದೊಣ್ಣೆ ಬಿಟ್ಟು ಪಥಸಂಚಲನ ಅನುಮತಿಯನ್ನ ಪಡೆದು ಮಾಡಬೇಕು ಅನ್ನೋ ರೂಲ್ಸ್ ಅನ್ನ ತರುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಇದು ಹೊಸ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ರೂಲ್ಸ್ ಅನ್ನ ತರೋದ್ರ ಮೂಲಕ ಮತ್ತೊಂದು ಸುತ್ತಿನ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಿದೆ. ಇದನ್ನ RSS ಮತ್ತೆ ಸಂಘ ಯಾವ ರೀತಿ ಒಂದು RSS ಮತ್ತೆ ಸರ್ಕಾರ ಯಾವ ರೀತಿ ಕಾನೂನು ಹೋರಾಟವನ್ನು ಮುಂದಿನ ದಿನಗಳಲ್ಲೂ ಮಾಡ್ತಾರೋ ಅನ್ನೋ ಕೂಡ ಕಾದ್ ನೋಡ್ಬೇಕಾಗಿದೆ ಪ್ರೇಮ್.